ಭಾರತೀಯ ಅಂಚೆ ಇಲಾಖೆಯ 2026ನೇ ಸಾಲಿನ ಗ್ರಾಮೀಣ ಡಾಕ್ ಸೇವಕ್ ಜಿಡಿಎಸ್ ನೇಮಕಾತಿ ಕುರಿತಾದ ಪ್ರಮುಖ ಮಾಹಿತಿಗಳು ಇಲ್ಲಿವೆ. ಈ ಬಾರಿ ಸುಮಾರು 30,000ಕ್ಕೂ ಅಧಿಕ ಹುದ್ದೆಗಳಿಗೆ ಅಧಿಸೂಚನೆ ಹೊರಬೀಳುವ ಸಾಧ್ಯತೆಯಿದೆ. ಪ್ರಮುಖ ವಿವರಗಳು. ಕೀ ಡೀಟೇಲ್ಸ್. ವಿವರ. ಮಾಹಿತಿ. ಹುದ್ದೆಯ ಹೆಸರು: ಗ್ರಾಮೀಣ ಡಾಕ್ ಸೇವಕ್ ಬಿಪಿಎಂ, ಎಬಿಪಿಎಂ ಮತ್ತು ಡಾಕ್ ಸೇವಕ್. ಒಟ್ಟು ಹುದ್ದೆಗಳು ಸುಮಾರು 30,000 ಸಂಕಲನ. ಕರ್ನಾಟಕದಲ್ಲಿ ಸುಮಾರು 1,000 ಸಂಕಲನ ನಿರೀಕ್ಷಿತ. ಶೈಕ್ಷಣಿಕ ಅರ್ಹತೆ: 10ನೇ ತರಗತಿ ಎಸ್ಎಸ್ಎಲ್ಸಿ ತೇರ್ಗಡೆ. ಅರ್ಜಿ ಸಲ್ಲಿಕೆ ಆರಂಭ ಜನವರಿ 15, 2026 ನಿರೀಕ್ಷಿತ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 5, 2026 ತಾತ್ಕಾಲಿಕ. ಅಧಿಕೃತ ವೆಬ್ಸೈಟ್. ಸಸ್ಪಿಷಿಯಸ್ ಲಿಂಕ್ ರಿಮೂವ್ಡ್. ಅರ್ಹತಾ ಮಾನದಂಡಗಳು. ಎಲಿಜಿಬಿಲಿಟಿ. ವಯೋಮಿತಿ: ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ 40 ವರ್ಷ ಮೀರಿರಬಾರದು. ವಯೋಮಿತಿ ಸಡಿಲಿಕೆ: ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ 10 ವರ್ಷಗಳ ರಿಯಾಯಿತಿ ಇರುತ್ತದೆ. ಭಾಷಾ ಜ್ಞಾನ: ಕರ್ನಾಟಕ ವೃತ್ತದಡಿ ಅರ್ಜಿ ಸಲ್ಲಿಸುವವರು 10ನೇ ತರಗತಿಯವರೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಇತರೆ: ಗಣಕಯಂತ್ರದ ಮೂಲಭೂತ ಜ್ಞಾನ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಸೈಕಲ್ ತುಳಿಯುವ ಸಾಮರ್ಥ್ಯವಿರಬೇಕು. ಆಯ್ಕೆ ಪ್ರಕ್ರಿಯೆ. ಸೆಲೆಕ್ಷನ್ ಪ್ರಾಸೆಸ್. ಯಾವುದೇ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಇರುವುದಿಲ್ಲ. 10ನೇ ತರಗತಿಯಲ್ಲಿ ಎಸ್ಎಸ್ಎಲ್ಸಿ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ತಯಾರಿಸಿ ಆಯ್ಕೆ ಮಾಡಲಾಗುತ್ತದೆ. ವೇತನ ಶ್ರೇಣಿ. ಸ್ಯಾಲರಿ ಡೀಟೇಲ್ಸ್. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿಪಿಎಂ 12,000 ರೂಪಾಯಿರಿಂದ 29,380 ರೂಪಾಯಿವರೆಗೆ. ಎಬಿಪಿಎಂ ಡಕ್ ಸೇವಕ್ 10,000 ರೂಪಾಯಿರಿಂದ 24,470 ರೂಪಾಯಿವರೆಗೆ. ಅರ್ಜಿ ಸಲ್ಲಿಸುವ ವಿಧಾನ. ಹೌ ಟು ಅಪ್ಲೈ. 1. ಮೊದಲು ಅಂಚೆ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. 2. ರಿಜಿಸ್ಟ್ರೇಷನ್. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಬಳಸಿ ನೋಂದಣಿ ಮಾಡಿಕೊಳ್ಳಿ. 3. ಅಪ್ಲಿಕೇಶನ್ ಫೀ. ಸಾಮಾನ್ಯ ಒಬಿಸಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವಿರುತ್ತದೆ. ಮಹಿಳೆಯರು, ಎಸ್ಸಿ/ಎಸ್ಟಿ ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. 4. ಡಾಕ್ಯುಮೆಂಟ್ಸ್. 10ನೇ ತರಗತಿ ಅಂಕಪಟ್ಟಿ, ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಿ. 5. ಸೆಲೆಕ್ಷನ್ ಆಫ್ ಪ್ರಿಫರೆನ್ಸ್. ನಿಮ್ಮ ಜಿಲ್ಲೆ ಅಥವಾ ವ್ಯಾಪ್ತಿಯ ಪೋಸ್ಟ್ ಆಫೀಸ್ಗಳನ್ನು ಆದ್ಯತೆಯ ಮೇರೆಗೆ ಆಯ್ಕೆ ಮಾಡಿ. ಗಮನಿಸಿ: ಅಧಿಕೃತ ಅಧಿಸೂಚನೆ ಪ್ರಕಟವಾದ ತಕ್ಷಣ ಅರ್ಜಿ ಸಲ್ಲಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬಾಜು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್